ಬೆಂಗಳೂರಂದ್ರೆ ಸಾಕು ಮೊದಲು ನೆನಪಾಗೋದೆ ಟ್ರಾಫಿಕ್ ಅಲ್ವಾ? ಇದಕ್ಕೊಂದು ಪರಿಹಾರ ಬೇಕೇ ಬೇಕು. ಈಗ ನಮ್ಮ ಮುಂದೆ 2 ಆಯ್ಕೆಗಳಿವೆ. ಒಂದು ದೊಡ್ಡೊಂದು ಟನಲ್ ರೋಡ್ ಮಾಡೋದು, ಇನ್ನೊಂದು ಈಗಾಗಲೇ ಕುಂಟುತ್ತಾ ಸಾಕ್ತಿರೋ ನಮ್ಮ ಮೆಟ್ರೋವನ್ನೇ ಸರಿ ಮಾಡೋದು. ಸೊ ನಮ್ಮ ಬೆಂಗಳೂರಿನ ಭವಿಷ್ಯಕ್ಕೆ ಯಾವುದು ಬೆಸ್ಟ್? ನೋಡಿ ಈ ಸಂಖ್ಯೆಯನ್ನ, 43,000 ಕೋಟಿ ರೂಪಾಯಿಗಳು. ಅಬ್ಬಬ್ಬಾ, ಇದು ಬೆಂಗಳೂರಿನ ಒಂದು ಹೊಸ ಯೋಜನೆಗೆ ಸರ್ಕಾರ ಇಡೋಕೆ ಹೊರಟಿರುವ ಹಣ. ಒಂದು ಕ್ಷಣ ಯೋಚನೆ ಮಾಡಿ, ಇಷ್ಟು ದುಡ್ಡಿದ್ರೆ ನಗರದ ಬೇರೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅಲ್ವಾ? ಹಾಗಿದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಹೂಡಿಕೆ ಯಾವುದಕ್ಕೆ? ಸರಿ, ಮೊದಲಿಗೆ ಬೆಂಗಳೂರಿನ ಈ $1 ಬಿಲಿಯನ್ ಚರ್ಚೆ ಏನಿದು ಅಂತ ನೋಡೋಣ. ನಗರದ ಟ್ರಾಫಿಕ್ ಸಮಸ್ಯೆಗೆ ಸದ್ಯಕ್ಕೆ 2 ಪರಿಹಾರಗಳು ಒಂದಕ್ಕೊಂದು ಸ್ಪರ್ಧೆಗಿಳಿದಿವೆ. ಒಂಕಡೆ ನಗರದ ಹೃದಯ ಭಾಗದಲ್ಲೇ ಪ್ರೈವೇಟ್ ಗಾಡಿಗಳು ಸ್ಪೀಡಾಗಿ ಹೋಗೋಕೆ ಅಂತ ಒಂದು 18 ಕಿಲೋಮೀಟರ್ ಉದ್ದದ ಟನಲ್ ರೋಡ್ ಮಾಡೋ ಪ್ಲಾನ್. ಇನ್ನೊಂದು ಕಡೆ ಈಗಾಗಲೇ ಲಕ್ಷಾಂತರ ಜನರನ್ನ ಹೊತ್ತೊಯ್ತಿರುವ ನಮ್ಮ ಮೆಟ್ರೋವನ್ನು ಇನ್ನಷ್ಟು ದೊಡ್ಡದು ಮಾಡೋದು. ಹಾಗಾದ್ರೆ ಈ ಟನಲ್ ಯೋಜನೆ ಇದು ನಿಜವಾಗ್ಲೂ ಒಂದು ಪರಿಹಾರನಾ ಅಥವಾ ಅದೇ ಇನ್ನೊಂದು ದೊಡ್ಡ ಸಮಸ್ಯೆ ಆಗುತ್ತಾ? ನೋಡಿ, ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈ ಟನಲ್ನಿಂದ ಟ್ರಾಫಿಕ್ ಕಮ್ಮಿ ಆಗೋದೇ ಇಲ್ವಂತೆ. ಬದಲಿಗೆ ಇದು ಹೊಸ ಟ್ರಾಫಿಕ್ ಜಾಮ್ ಆಗೋ ಜಾಗಗಳನ್ನ ಸೃಷ್ಟಿಸ್ತಂತೆ. ಅಷ್ಟೇ ಅಲ್ಲ, ಇದು ಎಲ್ಲರಿಗೂ ಅಲ್ಲ, ಕೇವಲ ಕೆಲವರಿಗೆ ಸೀಮಿತ. ಇದರ ಜೊತೆ ಪರಿಸರಕ್ಕೆ ಮತ್ತು ನಮ್ಮ ಸೇಫ್ಟಿಗೆ ಕೂಡ ದೊಡ್ಡ ರಿಸ್ಕ್ ಇದೆ ಅನ್ನೋದು ಗಂಭೀರವಾದ ಆರೋಪಗಳು. 22 ಈ ನಂಬರ್ ಕೇಳಿ ನಿಜಕ್ಕೂ ಶಾಕ್ ಆಗುತ್ತೆ. ಯಾಕಂದ್ರೆ ಇದನ್ನ ಬೇರೆ ಯಾರೋ ಹೇಳ್ತಿಲ್ಲ, ಸ್ವತಃ ಆ ಟನೆಲ್ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲೇ ಇದೆ. ಅಂದ್ರೆ ಟ್ರಾಫಿಕ್ ಕಡಿಮೆ ಮಾಡ್ತೀವಿ ಅಂತ ಶುರು ಮಾಡಿದ ಪ್ರಾಜೆಕ್ಟ್ ಕೊನೆಗೆ 22 ಹೊಸ ಟ್ರಾಫಿಕ್ ಚೋಕ್ ಪಾಯಿಂಟ್ಗಳನ್ನು ಸೃಷ್ಟಿಸುತ್ತೆ. ಅಂದ್ರೆ ಇದನ್ನ ಏನನ್ಬೇಕು? ಇದು ಪರಿಹಾರನಾ ಅಥವಾ ಸಮಸ್ಯೆಯನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡೋ ಪ್ಲಾನಾ? ಸಂಸದ ತೇಜಸ್ವಿ ಸೂರ್ಯ ಅವರ ಮಾತಲ್ಲೇ ಹೇಳೋದಾದ್ರೆ, ಇದೊಂದು ಶ್ರೀಮಂತರಿಗೆ VIP ಕಾರಿಡಾರ್. ಇದರ ಅರ್ಥ ತುಂಬಾ ಸಿಂಪಲ್. ಯಾರು ದುಬಾರಿ ಟೋಲ್ ಕಟ್ಟೋಕೆ ರೆಡಿ ಇರ್ತಾರೋ ಅಂಥ ಕೆಲವೇ ಜನರಿಗೆ ಮಾತ್ರ ಈ ರೋಡು. ಹಾಗಿದ್ರೆ ನಮ್ಮೆಲ್ಲರ ತೆರಿಗೆ ದುಡ್ಡಲ್ಲಿ ಕೇವಲ ಕೆಲವು VIPಗಳಿಗೋಸ್ಕರ ಈ ವ್ಯವಸ್ಥೆ ಬೇಕಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸರಿ, ಈಗ ಈ ಚರ್ಚೆಯನ್ನ ಒಂದು ಬೇರೆ ಆಂಗಲಿಂದ ನೋಡೋಣ. ಒಂದು ಕ್ಷಣಕ್ಕೆ ಈ ಟನೆಲ್ ಕಥೆಯನ್ನ ಮರ್ತುಬಿಡಿ. ಈಗಾಗಲೇ ಕುಂಟುತ್ತಾ ಸಾಕ್ತಿರೋ ನಮ್ಮ ಮೆಟ್ರೋ ಕಡೆಗೆ ಸ್ವಲ್ಪ ಗಮನ ಕೊಡೋಣ. ಬಹುಶಃ ಅಸಲಿ ಸಮಸ್ಯೆ ಇರೋದೇ ಇಲ್ಲಿ ಏನಾದರೂ. ಬೆಂಗಳೂರು ಮೆಟ್ರೋದ ಈ ಟೈಮ್ಲೈನ್ ನೋಡಿದ್ರೆ ಇದರ ವಿಳಂಬದ ಕತೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, 2020ರಲ್ಲಿ ಇನ್ನರ್ ರಿಂಗ್ ಮೆಟ್ರೋ ಪ್ರಪೋಸ್ ಆಯಿತು, ಆದರೆ ರಾಜ್ಯ ಸರ್ಕಾರದಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಪಿಂಕ್ ಲೈನ್ 2026ಕ್ಕೆ ಬರೀ ಅರ್ಧಂಬರ್ಧ ಶುರುವಾಗುತ್ತಂತೆ. ಆರೆಂಜ್ ರೆಡ್ ಲೈನ್ಗಳ ಕಥೆಯೂ ಅಷ್ಟೇ, ಒಂದಲ್ಲ ಒಂದು ಕಾರಣಕ್ಕೆ ತಡ ಆಗ್ತಾನೇ ಇದೆ. ಇದು ಕೇವಲ ಟೈಮ್ ವೇಸ್ಟ್ ಅಷ್ಟೇ ಅಲ್ಲ, ಬೆಂಗಳೂರಿಗೆ ಸಿಗಬೇಕಾದ ದೊಡ್ಡ ಅವಕಾಶವನ್ನೇ ನಾವು ಕಳ್ಕೊಳ್ತಿದ್ದೀವಿ. ಸರಿ, ಈಗ ನಂಬರ್ಸ್ ಮಾತಾಡ್ಲೆ. ಟನಲ್ ಮತ್ತು ಮೆಟ್ರೋ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನ ಡೇಟಾ ಮೂಲಕನೇ ನೋಡೋಣ ಬನ್ನಿ. IISc ಸ್ಟಡಿ ಪ್ರಕಾರ ಈ ನಂಬರ್ಸ್ ಇಡೀ ಕಥೆಯೇ ಹೇಳಿಬಿಡುತ್ತೆ. 1 ಗಂಟೆಯಲ್ಲಿ ಮೆಟ್ರೋ 69,000 ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇ ಟನಲ್ ರೋಡ ಕೇವಲ 1,800 ಜನ. ಅಂದ್ರೆ ಮೆಟ್ರೋದ ಕ್ಯಾಪಾಸಿಟಿ ಸುಮಾರು 38 ಪಟ್ಟು ಹೆಚ್ಚು. ಯೋಚನೆ ಮಾಡಿ, 38 ಪಟ್ಟು. ಇದಕ್ಕಿಂತ ದೊಡ್ಡ ವ್ಯತ್ಯಾಸ ಬೇಕಾ? ಈ ಒಂದು ಟೇಬಲ್ ಎಲ್ಲವನ್ನೂ ಸಾರಾಂಶ ಮಾಡಿ ಹೇಳುತ್ತೆ. ಒಂದು ಕಡೆ ಕಡಿಮೆ ಜನರಿಗೆ ಅದು ದುಬಾರಿಯಾಗಿರೋ ಟನಲ್, ಇನ್ನೊಂದು ಕಡೆ ಹೆಚ್ಚು ಜನರಿಗೆ ಎಲ್ಲರಿಗೂ ಅನುಕೂಲ ಆಗೋ ಮೆಟ್ರೋ. ಕೊನೆಗೆ ಈ ಆಯ್ಕೆ ಇರೋದು ಕಾರುಗಳಿಗೋಸ್ಕರ ಕಟ್ಟೋ ನಗರ ಬೇಕಾ ಅಥವಾ ಜನರಿಗೋಸ್ಕರ ಕಟ್ಟೋ ನಗರ ಬೇಕಾ ಅನ್ನೋದ್ರ ನಗುವೆ. ಇದು ಬರೀ ಥಿಯರಿ ಮಾತುಗಳಲ್ಲ, ಇದು ರಿಯಾಲಿಟಿ. ನಮ್ಮ ಮೆಟ್ರೋದ ಯೆಲ್ಲೋ ಲೈನ್ ಶುರುವಾದ ಮೇಲೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ 37% ಕಮ್ಮಿ ಆಗಿದೆ. ಇದು ಮೆಟ್ರೋ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ ಅನ್ನೋದಕ್ಕೆ ಒಂದು ಲೈವ್ ಉದಾಹರಣೆ. ಹಾಗಾದ್ರೆ ನಾವು ಯಾವ ಥರದ ಬೆಂಗಳೂರನ್ನ ಕಟ್ಟೋಕೆ ಹೊರಟಿದ್ದೇವೆ? ನಮ್ಮ ಇವತ್ತಿನ ಈ ಇಡೀ ವಿಶ್ಲೇಷಣೆ ಬಂದು ನಿಲ್ಲೋದು ಇದೇ ಒಂದು ಮೂಲಭೂತ ಪ್ರಶ್ನೆ ಹತ್ರ. ನಮಗೆ ಬೇಕಾಗಿರೋದು ಕಾರ್ಗಳಿಗಾಗಿರೋ ನಗರನ ಅಥವಾ ಜನರಿಗಾಗಿರೋ ನಗರನ? ಇಂಗ್ಲಿಷ್ನಲ್ಲಿ ಟನಲ್ ವಿಷನ್ ಅಂತ ಒಂದು ಮಾತಿದೆ. ಅಂದ್ರೆ ಏನು? ಕಣ್ಣಿಗೆ ಬರೀ ಒಂದೇ ಒಂದು ದಾರಿ ಕಾಣೋದು, ಅಕ್ಕಪಕ್ಕ ಏನಿದೆ ಅಂತ ನೋಡದೇ ಇರೋದು. ಈ ಒಂದು ಮಾತು ನಮ್ಮ ಕೊನೆ ಪ್ರಶ್ನೆಗೆ ಸರಿಯಾಗಿ ಹೊಂದ್ಕೊಡುತ್ತೆ. ಹಾಗಿದ್ರೆ ನಮ್ಮ ಬೆಂಗಳೂರು ನಿಜವಾಗ್ಲೂ ಟನಲ್ ವಿಷನ್ ಅನ್ನೋ ಸಮಸ್ಯೆಯಿಂದ ಬಳಲ್ತಿದೆಯಾ? ನಮ್ಮ ಕಣ್ಮುಂದೆ ಇರುವ ಮೆಟ್ರೋ ಅನ್ನೋ ದೊಡ್ಡ ಪರಿಹಾರವನ್ನ ಪೂರ್ತಿಯಾಗಿ ಬಳಸ್ಕೊಳ್ದೆ ಕೇವಲ ಒಂದು ಚಿಕ್ಕ ಸುರಂಗದ ಮೇಲೆ ನಮ್ಮೆಲ್ಲ ಗಮನ ಕೇಂದ್ರೀಕರಿಸ್ತಿದೆಯವಾ? ಯೋಚನೆ ಮಾಡಿ. ಇದು ಕೇವಲ ಟನಲ್ ವರ್ಸಸ್ ಮೆಟ್ರೋ ಆಯ್ಕೆ ಅಲ್ಲ, ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿಯ ನಗರವನ್ನ ಬಿಟ್ಟು ಹೋಗ್ತೇವೆ ಅನ್ನೋ ಆಯ್ಕೆ.